ಮತ್ತೊಮ್ಮೆ ಚಹಾ ಚೂಡ ಸುದ್ದಿ ನೋಡ ವಿಶೇಷ ನಮ್ಮ ಕಡೆ ಸುದ್ದಿಗೆ ಸ್ವಾಗತ. ಧಾರವಾಡ ಜಿಲ್ಲಾ ನವಲಗುಂದ ತಾಲೂಕಿನ ಹಾಲಕುಸ್ಗಲ್ನ್ಯಾಗ ದನ ಮೇಸಾಕ್ ಹೋಗಿದ್ದ ಅಕ್ಕ ತಂಗಿ ಮ್ಯಾಲ ಅತ್ಯಾಚಾರ ನಡೆದೈತಿ. 3 ಮಂದಿ ಯುವಕರು ಇವ್ರ ಮ್ಯಾಲ ಅತ್ಯಾಚಾರ ಮಾಡ್ಯಾರಂತ. ಅದ ಊರಿನ ಸಿದ್ದಪ್ಪ ಬೆಟ್ಸೂರು, ಮಂಜುನಾಥ್ ಭದ್ರಾಪುರ ಮತ್ತ ಬಸಪ್ಪ ಶಿವಪ್ಪ ಸೌದಿ ಅನ್ನೋರ ಅತ್ಯಾಚಾರ ಮಾಡಿದವರು. ಆದ್ರೆ ಪೊಲೀಸರು ಈ ಕೇಸ್ನ್ಯಾಗ ರೇಪ್ ಆಗಿಲ್ಲ, ಬರೇ ಮಾನಭಂಗಕ್ಕೆ ಯತ್ನ ನಡೆದೈತಿ ಅಂತ ಕೇಸ್ ದಾಖಲಿಸಿಕೊಂಡು ಕೈ ಎತ್ಯಾರ. ಆದ್ರ ಪೊಲೀಸರಿಂದ ನಮಗ ಅನ್ಯಾಯ ಆಗೈತಿ ಅಂತ ಅವ್ರ ಮನ್ಯಾನೂರು SP ದಿಲೀಪ್ ಅವ್ರ ಮುಂದ ಕಣ್ಣೀರ್ ಹಾಕ್ಯಾರ. ಬಿಜಾಪುರ ಮಂದಿ ಮಳಿ ಬರ್ಲಾರ್ದ ಈಗ ಒಣ ಹೋಗ್ಯಾರ. ಮಳಿಯರ ಬರ್ಲಿಯಪ್ಪ ಅಂತ ಕತ್ತಿ ಮದ್ವಿ ಕುದುರಿ ಮದ್ವಿ ಅಂತ ದೇವ್ರ ಮೊರಿ ಹೋಗ್ಯಾರ. ಅಂಥದ್ರಾಗ ಗಾಯದ ಮ್ಯಾಲ ಬರಿ ಎಳ್ದಂಗ ಬೆಳಿಗ್ ಹೊಡಿಯೋ ನಕಲಿ ಔಷಧಿ ತಯಾರು ಮಾಡೋ ಫ್ಯಾಕ್ಟ್ರಿ ಪತ್ತೆ ಆಗದ್ ನೋಡ್ರಿ. ನಿನ್ನೆ ರಾತ್ರಿನ ಇದ್ರ ಪತಾ ಸಿಕ್ತ. ಊರಿನ ಹೊರಗ ಕೈಗಾರಿಕಾ ಪ್ರದೇಶದಾಗಿರೋ ಗೋದಾಮಿನ ಮ್ಯಾಲ ಇವತ್ತು ದಾಳಿ ಮಾಡಿ ಸ್ಟಿಕ್ಕರ್, ಪ್ಲಾಸ್ಟಿಕ್ ಡಬ್ಬಿ ಮತ್ತ ಎಣ್ಣೆ ತಯಾರಿಸಾಕ ಬಳಸೋ ಕೆಮಿಕಲ್ಗಳ ಬ್ಯಾರಲ್ಲ ಇಸ್ಕೊಂಡಾರ. ನಮ್ ದೇಶದಾಗ ಇದ್ದು ಕಲ್ತು ಇಂಜಿನಿಯರ್, ಡಾಕ್ಟರ್ ಆಗಿ ಪರದೇಶಕ್ಕೆ ಹೋಗೋ ಮಂದಿ ಏನ್ ಕಡಿಮೆ ಇಲ್ ಬಿಡ್ರಿ. ಹಂಗ ಹೋದವ್ರು ತಾವಾಯ್ತು ತಮ್ಮ ಸಂಸಾರ ಆಯ್ತಂತ ಅಲ್ಲೇ ಸೆಟ್ಲ್ ಆಗ್ಬಿಡ್ತಾರ. ಆದ್ರೆ ಗದಗ ಜಿಲ್ಲಾದಾಗಿಂದ ಪ್ಯಾರಿಸ್ಸಿಗೆ ಹೋಗಿದ್ದ ಒಬ್ಬ ಡಾಕ್ಟರ್ ತಮ್ಮ ಹಳ್ಳಿ ಮಂದಿನ ಮಾತ್ರ ಬರ್ತಿಲ್ಲ. ಅವ್ರ ಸಲುವಾಗಿ ಒಂದು ದವಾಖಾನಿನ ಕಟ್ಸ್ಯಾರ ನೋಡ್ರಿ. ಫ್ರಾನ್ಸ್ ಕರ್ನಾಟಕ ಸಾರ್ವಜನಿಕ ಆಸ್ಪತ್ರೆ ಇದೇನ್ರಪ್ಪ, ಫಾರಿನ್ ದವಾಖಾನಿ ಹಳ್ಳಿ ಊರ್ನಾಗ ಹೆಂಗ್ ಬಂತು ಅಂತ 1 ಮಿನಿಟ್ ಶಾಕ್ ಆಯ್ತೇನ್ರಿ? ಹೌದ್ ನೋಡ್ರಿ, ಗದಗ ಜಿಲ್ಲಾ ಮುಂಡರ್ಗಿ ತಾಲೂಕಿನ ಹಳ್ಳಿ ಗುಡಿಯಾಗಿರೋ ಫಾರಿನ್ ದವಾಖಾನಿ ಇದು. ಇಲ್ಲಿನ ವಾತಾವರಣ ಅಂತೂ ಪೇಷಂಟ್ಗಳು ಮನಸ್ಸು ಹಗರ ಆಗೋಂಗ್ ಮಾಡೈತಿ. ಹಳ್ಳಿ ಗುಡಿಯಾಗಿರೋ ಈ ಫಾರಿನ್ ದವಾಖಾನ್ಯಾಗ ಬರೀ 10 ರೂಪಾಯಿಕ ಟ್ರೀಟ್ಮೆಂಟ್ ಕೊಡ್ತಾರ ನೋಡ್ರಪ್ಪ. ಇದು ಒಂದು ಫ್ರಾನ್ಸ್ ದೇಶದಿಂದ ಡೊನೇಷನ್ ಕಳಿಸಿ ಇಲ್ಲಿ ಬಡ ಜನರಿಗೆ ಇಲ್ಲಿ ಸೇವೆಯನ್ನು ಒದಗಿಸುತ್ತಿದ್ದಾರೆ. ನನಗೆ ಇಲ್ಲಿ ಸೇವೆ ಮಾಡಲು ತುಂಬ ಸಂತೋಷ ಆಗ್ತಾ ಇದೆ. ಇಲ್ಲಿ ಸುತ್ತಮುತ್ತಲ 5-6 ಹಳ್ಳಿಗಳಿಂದ ಜನರಿಗೆ ಈ ಆಸ್ಪತ್ರೆಯಿಂದ ತುಂಬ ಪ್ರಯೋಜನವಾಗಿದೆ. ಫ್ರಾನ್ಸ್ ದೇಶದಿಂದ ನರ್ಸ್, ಡಾಕ್ಟರ್ಸ್ ಎಲ್ಲ ಬಂದು ಇಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವ್ರ ಜೊತೆ ಕೆಲಸ ಮಾಡಲು ತುಂಬ ಸಂತೋಷ ಆಗ್ತಾ ಇದೆ. ಹೌದ್ರಿ, ಕಡಿಮೆ ರೊಕ್ಕದಾಗ ಟ್ರೀಟ್ಮೆಂಟ್ ಕೊಡೋ ಈ ಫಾರಿನ್ ದವಾಖಾನಿ ಹಳ್ಳಿಗುಡಿಗ ಹ್ಯಾಂಗ್ ಬಂತು ಅಂತೀರೇನ? ಇಲ್ಲೇ ಪಕ್ಕದ ತಿಮ್ಮಾಪುರದಾಗ ಮಹೇಶ್ ಘಟ್ರಾಡ್ಯಾಳ ಅಂತ ಒಬ್ಬರಿದ್ರು. ಅವರು ಪ್ಯಾರಿಸ್ಸಿಗೆ ಹೋಗಿ ಡಾಕ್ಟರ್ ಕಿ ಕಲ್ತು ಡಾಕ್ಟರ್ ಆಗ್ಯಾರ. ಮದುವೆಯಾಗಿ ಅಲ್ಲೇ ಸೆಟ್ಲ್ ಆಗ್ಯಾರ. ಆದ್ರೆ ನಮ್ಮ ದೇಶದ ಸಂಸ್ಕೃತಿ ಪ್ರಚಾರ ಮಾಡಕ ಒಂದು ಸಂಸ್ಥಾ ಮಾಡಿದ್ರಿ. ಅದಕ್ಕ ಮಹೇಶ್ ಸಾಹೇಬ್ರಿಗೆ ಅಲ್ಲಿನ ಮಂದಿ ಶಹಬಾಷ್ಗಿರಿ ಕೊಟ್ಟಾರ. ಇದರಿಂದ ಮತ್ತಷ್ಟು ಹುರುಪಾದ ನಮ್ಮ ಡಾಕ್ಟರ್ ಸಾಹೇಬ್ರು ತಮ್ಮ ಹಳ್ಳಿಯಾಗೂ ಒಂದು ದವಾಖಾನಿ ಮಾಡಬೇಕಂತ ಮನಸ್ಸು ಮಾಡಿ ಇದನ್ನ ಕಟ್ಸ್ಯಾರ ನೋಡ್ರಿ. ಇಲ್ಲಿ ಟ್ರೀಟ್ಮೆಂಟ್ ಕೊಡಾಕ ಪ್ಯಾರಿಸ್ನಿಂದ ಔಷಧ ಬರ್ತಾವು. ಅಷ್ಟ ಅಲ್ಲ, ಅಲ್ಲಿಂದ ಡಾಕ್ಟರ್ಸ್ ಮತ್ತು ನರ್ಸ್ಗಳು ಬಂದು ಪೇಷಂಟ್ನ ತಪಾಸ್ ಮಾಡ್ತಾರ. I used to be a nurse in France. I work at the hospital in a cardiology unit to have a new experience, to discover a new country and to bring my help. ಸಮಾಜ ಸೇವಾ ಮಾಡ್ತಿರೋ ಮಹೇಶ್ ಘಟ್ರಾಡ್ಯಾಳ್ ಡಾಕ್ಟರ್ಗೆ ಫ್ರಾನ್ಸ್ ದೇಶದಾಗ ದೊಡ್ಡ ಪ್ರಶಸ್ತಿನೂ ಸಿಕ್ಕಾವು. ಭಾರತ ರತ್ನ ಪ್ರಶಸ್ತಿಗೆ ಸಮ ಆಗಿರೋ ಚೆವೇಲಿಯರ್ ಆಫ್ ಲೀನ್ ಆಫ್ ಆನರ್ ಪ್ರಶಸ್ತಿನೂ ಸಿಕ್ಕೈತಿ. ಒಟ್ನಾಗ ಈ ಫಾರಿನ್ ದವಾಖಾನಿಯಿಂದ ಹಳ್ಳಿ ಮಂದಿಗ ಭಾಳ ಅನುಕೂಲ ಆಗಿರೋದಂತೂ ಖರೆ ನೋಡ್ರಿ. ಖಡಕ್ ಸುದ್ದಿಗಾಗಿ ಕಿರಣ್ ಕುಮಾರ್, ಸುವರ್ಣ ನ್ಯೂಸ್ 24/7 ಗದಗ್. ನಮ್ಮ ನಾಡ್ನ್ಯಾಗ ಹಳ್ಳಿಗೊಂದು ಗುಡಿ ಮಠ ಅದಾವ. ಅಲ್ಲೇ ವರ್ಷಕ್ಕೊಮ್ಮ್ಯಾರ ಜಾತ್ರೆ ಉತ್ಸವ ಆಕಾವ. ಒಂದ್ ಕಡೆ ಒಂದೊಂದ್ ಥರ ಸ್ಪೆಷಾಲಿಟಿ ಇರ್ತೈತಿ. ಅಂಥದ್ದ ಒಂದು ಸ್ಪೆಷಲ್ ಜಾತ್ರೆ ದಾವಣಗೆರೆ ಜಿಲ್ಲಾದಾಗ ನಡೆದೈತಿ. ಅಲ್ಲಿನ ಜಾತ್ರೆ ಯಾಕೆ ವಿಶೇಷ ಅಂತ ನೀವ ನೋಡ್ರಿ. ಅಯ್ಯಯ್ಯಪ್ಪ, ಈ ಸ್ವಾಮಿ ಅಜ್ಜಾರ್ ನೋಡ್ರಿ, ಒಳ್ಳೆ ಹಾಸಿಗೆ ಮೇಲೆ ಕುಣ್ದಂಗ ಮುಳ್ಳಿನ ಮೇಲೆ ಜಿಗ್ದಾಡಕತ್ತಾರ. ಇದೇನೋ ಮಾರಾಯ, ಮುಳ್ಳಿನ ಮೇಲೆ ಹಿಂಗೆ ಕುಣಿದ್ರ ಇವ್ರಿಗೇನು ಆಗಂಗಿಲ್ಲ ಅಂತೀರನ? ಇಲ್ಲಿ ಬಿಡ್ರಿ, ಈ ಸ್ವಾಮಿ ಅಜ್ಜಾರ್ಗೆ ಏನೂ ಆಗಂಗಿಲ್ಲ. ಇವರು ದಾವಣಗೆರೆ ಜಿಲ್ಲಾ ಚನ್ನಗಿರಿ ತಾಲೂಕು ಬಸವಾಪಟ್ಟಣದ ಸದಾಶಿವ ಹಾಲು ಸ್ವಾಮಿಗಳು. ಪ್ರತಿ ವರ್ಷ ಭೂಮಿ ಹುಣ್ಮ್ಯಾಗ ಮುಳ್ಳಿನ ಗದ್ಗಿ ಮೇಲೆ ಕುಣಿದು ಭಕ್ತರ ಸಂಕಟ ಪರಿಹಾರಕ್ಕ ದೇವ್ರನ್ನ ಬೇಡ್ಕೋತಾರಂತ. ಈಗ ಕೆಲವರಿಗೆ ಏನಂದ್ರೆ ಒಂದು ನಂಬಿಕೆ ಅಂತ ಇರುತ್ತೆ. ಕೆಲವರಿಗೆ ಬಂದ ಮೇಲೆ ಈ ಕ್ಷೇತ್ರಕ್ಕೆ ಬಂದ ಮೇಲೆ ಒಂದು ದಿವಸದಲ್ಲಿ ಆಗ್ಬೋದು, ಅಥವಾ ಒಂದು ತಿಂಗಳಲ್ಲಿ ಆಗ್ಬೋದು, ಅಥವಾ ಒಂದು ವರ್ಷದಲ್ಲಿ ಆಗ್ಬೋದು. ಈ ಮುಳ್ಳುಗದ್ಗಿ ಉತ್ಸವಕ್ಕೆ ಹಿಂದಿನ ದಿನಾನ ಎಲ್ಲ ಸಜ್ಜು ಮಾಡಿರ್ತಾರ. ಬೆಟ್ಟ ಗುಡ್ಡ ಸುತ್ತಾಡಿ ಮುಳ್ಳಿನ ಗಿಡ ತಂದು ಗುಡ್ಡೆ ಹಾಕ್ತಾರ.
ಉತ್ಸವಕ್ಕೆ 3 ದಿನ ಮೊದಲು ಉಪವಾಸ ಇರೋ ಸ್ವಾಮಿಗಳು ಹಬ್ಬದ ದಿನ ಹಾರಿ ಇದ್ರ ಮ್ಯಾಲ ಕುಣಿದಾಡ್ತಾರ. ಇಲ್ಲಿ ಬಂದು ಬೇಡ್ಕೊಂಡ್ರ ತಮ್ಮ ಕಷ್ಟ ಎಲ್ಲ ದೂರ ಆಕೈತಿ ಅನ್ನೋದು ಇಲ್ಲಿ ಮಂದಿ ನಂಬಿಕೆ ಐತಿ. ಅದಕ್ಕೆ ಎಲ್ಲಾ ಜಾತಿ ಮಂದಿನೂ ಇಲ್ಲಿ ಬಂದು ಹರಕೆ ಹೊಡ್ತಾರ. ಅರ್ಕೆ ಮಾಡ್ಕೊಂಡ್ರೆ ಸಾಕು, ಮನೆಯಲ್ಲಿ ಇಲ್ಲಿ ಬರ್ತೀವಿ ಅಂತ ಅರ್ಕೆ ಮಾಡ್ಕೊಂಡ್ರೆ 1 ತಿಂಗಳೊಳಗೆ ತುಂಬಾ ಚೆನ್ನಾಗುತ್ತೆ. ಅವರಿಗೆ ಏನು ಕಾಯಿಲೆಗಳಿರಲ್ಲ. ಮಕ್ಕಳಿಗೆ 3 ತಿಂಗಳೊಳಗಾದ್ರೆ ಬರ್ತೀನಿ ಅಂದ್ರೆ ಅವ್ರಿಗೂ ಮಕ್ಕಳು ಸಂತಾನ ಉತ್ಪತ್ತಿ ಆಗುತ್ತೆ. ಇದೆಲ್ಲ ಏನಾರ ಇರ್ಲಿ ಬಿಡ್ರಿ, ಮುಳ್ಳಿನ ಮೇಲೆ ಕುಣಿದ್ರು ಸ್ವಾಮಿ ಅಜ್ಜಾರಿಗೆ ಮಾತ್ರ ಏನೂ ಆಗುದಿಲ್ಲ. ಇದ ವಿಚಿತ್ರ ಅಲ್ಲೇನ್ರಿ? ಈಗಿನ ಕಾಲದಾಗೂ ಜನ ಇದನ್ನೆಲ್ಲ ನಂಬ್ತಾರ ನೋಡ್ರಿ. ಒಟ್ನಾಗ ಎಲ್ಲ ಅವ್ರವ್ರ ನಂಬಿಕೆಗೆ ಬಿಟ್ಟಿದ್ ಬಿಡ್ರಿಪ್ಪ. ರಾಜಪ್ಪ ಸುತ್ತೂರು, ಸುವರ್ಣ ನ್ಯೂಸ್ 24/7 ದಾವಣಗೆರೆ.